ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಉಷಾ ಪದ್ಮ. ಒಬ್ಬ ವಯಸ್ಸಾದ ತಂದೆ ಕೋರ್ಟ್ಗೆ ಹೋಗಿ ತನ್ನ ಮಗನ ವಿರುದ್ಧ ಒಂದು ಕೇಸ್ ಹಾಕ್ತಾರೆ. ಆ ಕೇಸ್ ಏನಪ್ಪ ಅಂದರೆ, ಮಗ ಪ್ರತಿ ತಿಂಗಳು ನನಗೆ ಮಾಶಾಸನ ಕೊಡಬೇಕು ಅಂತ ನ್ಯಾಯಾಧೀಶರಲ್ಲಿ ಕೇಳ್ಕೊತಾನೆ. ಆಗ ಆ ನ್ಯಾಯಾಧೀಶರು ಆಶ್ಚರ್ಯದಿಂದ ಕೇಳ್ತಾರೆ, ಅಲ್ಲ ಸ್ವಾಮಿ, ನೀವೇ ಆಗರ್ಭ ಶ್ರೀಮಂತರಲ್ವಾ, ಮತ್ತೆ ನಿಮಗೇಗೆ ಮಾಶಾಸನ ಅಂತ ಕೇಳ್ತಾರೆ. ಆಗ ಆ ವೃದ್ಧ ಹಠ ಹಿಡಿದು ಹೇಳ್ತಾನೆ, ಇಲ್ಲ ನನಗೆ ಬೇಕು ಅಂತ. ಆಗ ನ್ಯಾಯಾಧೀಶರು ತನ್ನ ಮಗನಿಗೆ ಕೋರ್ಟಿಗೆ ಬರೋ ಹಾಗೆ ಆದೇಶ ಮಾಡ್ತಾರೆ. ಮತ್ತೆ ಆ ಕೋರ್ಟಿಗೆ ತನ್ನ ಮಗ ಬರ್ತಾನೆ. ಕಟ್ಕಟೆಯಲ್ಲಿ ನಿಂತು ಆ ನ್ಯಾಯಾಧೀಶರು ಮಗನ ಬಳಿ ಕೇಳ್ತಾನೆ, ನಿಮ್ಮ ತಂದೆಯವರು ನಿನ್ನ ಮೇಲೆ ಕೇಸ್ ಹಾಕಿದ್ದಾರೆ, ನೀವು ನಿಮ್ಮ ತಂದೆಗೆ ಮಾಶಾಸನ ಕೊಡಬೇಕು ಅಂತ. ಅಲ್ಲ ಸ್ವಾಮಿ, ನಮ್ಮ ತಂದೆ ಹತ್ರನೇ ಬೇಕಾದಷ್ಟು ದನ ಕನಕ ಐಶ್ವರ್ಯ ಎಲ್ಲ ಇದೆಯಲ್ಲ, ಮತ್ತೇಕೆ ನಾನು ಕೊಡಬೇಕು ಅಂತ ಕೇಳ್ತಾನೆ. ಅದು ಏನು ಅಂತ ನಮಗೂ ಗೊತ್ತಿಲ್ಲ, ನಿನಗೇನಾದ್ರೂ ಗೊತ್ತಾ ಅಂತ ನ್ಯಾಯಾಧೀಶರು ಮಗನ್ನ ಕೇಳ್ತಾರೆ. ಆಗ ಮಗ ಇಲ್ಲ ಅಂತ ಹೇಳ್ತಾನೆ. ಸರಿ, ಹಾಗಿದ್ರೆ ನಮ್ಮ ತಂದೆಯನ್ನ ಕೇಳೋಣ ಅಂತ ಆ ವೃದ್ಧನಲ್ಲಿ ನ್ಯಾಯಾಧೀಶರು ಕೇಳ್ತಾರೆ. ಸರಿ ಹೇಳಿ ಸ್ವಾಮಿ, ನಿಮಗೆ ತಿಂಗಳಿಗೆ ಎಷ್ಟು ಕೊಡಬೇಕು ಅಂತ. ಆಗ ಆ ವಯಸ್ಸಾದ ತಂದೆ, ನನಗೆ ತಿಂಗಳಿಗೆ 100 ರೂಪಾಯಿ ಕೊಡಬೇಕು, ಅದು ಪ್ರತಿ ತಿಂಗಳು ನನ್ನ ಮಗನೇ ಬಂದು ನನಗೆ ಕೊಡಬೇಕು ಅಂತ ಕೋರ್ಟ್ನಲ್ಲಿ ಕೇಳ್ಕೊತಾನೆ. ಕೋರ್ಟಲ್ಲಿರೋರೆಲ್ಲ ಗೊಳ್ಳೆಂದು ನಕ್ಬಿಡ್ತಾರೆ. ಯಾಕೆ ಅಂದರೆ, ಈ ವೃದ್ಧ ಆಗರ್ಭ ಶ್ರೀಮಂತ, ಮತ್ತೆ ಕೇವಲ ಬರೀ 100 ರೂಪಾಯಿಗೋಸ್ಕರ ಮಗನ ಮೇಲೆ ಕೇಸ್ ಹಾಕಿದಾರ ಅಂತ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾರೆ. ಆಗ ನ್ಯಾಯಾಧೀಶರು ಆರ್ಡರ್ ಅಂತ ಎಲ್ಲರನ್ನೂ ಸುಮ್ಮನಿರಿಸ್ತಾರೆ. ಆಗ ಮತ್ತೆ ಏನಪ್ಪ, ಬರೀ 100 ರೂಪಾಯಿ ಸಾಕಾ ಅಂತ ನ್ಯಾಯಾಧೀಶರು ಕೇಳಿದ್ರೆ, 100 ರೂಪಾಯಿ ಸಾಕಾ, ಇಲ್ಲ ಬೇರೆ ಇನ್ನೇನಾದ್ರೂ ತಕರಾರು ಇದೆಯಾ ಅಂತ ಕೇಳ್ತಾರೆ. ಆಗ ಆ ವಯಸ್ಸಾದ ವೃದ್ಧ, ಇಲ್ಲ, ನನಗೆ ಬೇರೆ ಇನ್ಯಾವ ತಕರಾರು ಇಲ್ಲ, ನನ್ನ ಮಗ ಪ್ರತಿ ತಿಂಗಳು ಬಂದು ನನಗೆ 100 ರೂಪಾಯಿ ಕೊಟ್ಟರೆ ಸಾಕು ಅಂತ ಹೇಳ್ತಾನೆ. ಆಗ ಮಗ ಆಯಿತು ಅಂತ ಒಪ್ಕೊಳ್ತಾನೆ. ಸರಿ, ಅಲ್ಲಿಗೆ ಕೇಸ್ ಮುಗಿಯುತ್ತೆ. ಆಗ ಕೋರ್ಟಿನ ಅವಧಿನೂ ಮುಗಿದು ಆ ಕೋರ್ಟಿನ ನ್ಯಾಯಾಧೀಶರು ತಮ್ಮ ಕೊಠಡಿಗೆ ಬರ್ತಾರೆ. ಆ ಶ್ರೀಮಂತ ವೃದ್ಧನನ್ನು ಕರೆಸ್ತಾರೆ. ಅಲ್ಲ ಸ್ವಾಮಿ, ನೀವು ಬರೀ 100 ರೂಪಾಯಿ ಕೇಳೋದಕ್ಕೋಸ್ಕರ ನೀವು ಕೇಸ್ ಹಾಕಿದ್ರಾ ಅಂತ ಕೇಳ್ತಾನೆ. ಆಗ ಆ ವಯಸ್ಸಾದ ವೃದ್ಧ ಹೇಳ್ತಾರೆ, ಇಲ್ಲ ಸ್ವಾಮಿ, ನನ್ನ ಮಗನನ್ನ ನಾನು ತುಂಬ ಚೆನ್ನಾಗಿ ಓದಿಸಿದ್ದೀನಿ, ದೂರದ ಊರಲ್ಲಿ ಒಳ್ಳೆ ಹುದ್ದೆಯಲ್ಲಿ ಕೂಡ ಇದ್ದಾನೆ, ಆದರೆ ಅವನು ನನ್ನ ನೋಡೋದಕ್ಕೆ ಬರೋದೇ ಇಲ್ಲ. ಪ್ರತಿ ತಿಂಗಳು ಈ ಒಂದು 100 ರೂಪಾಯಿ ತಗೊಳ್ಳೋ ಉದ್ದೇಶದಿಂದ ಪ್ರತಿ ತಿಂಗಳು ನನ್ನ ಹತ್ರ ಬರ್ತಾನಲ್ವಾ, ಅದಕ್ಕೆ ಆ ಕೋರ್ಟ್ ಮುಖಾಂತರ ನಾನು ತಾಕೀತು ಮಾಡಿಸ್ದೆ, ಆಗ್ಲಾದ್ರೂ ನಾನು ಅವನ್ನ ಕಣ್ತುಂಬ ನೋಡ್ಬೋದಲ್ಲ ಅಂತ ಆ ವಯಸ್ಸಾದ ತಂದೆ ಆ ನ್ಯಾಯಾಧೀಶರಿಗೆ ಹೇಳ್ತಾರೆ. ಎಷ್ಟು ನೋವಿನ ಸಂಗತಿ ಅಲ್ವಾ ಸ್ನೇಹಿತರೆ. ಮಕ್ಕಳು ಬೆಳೆದು ದೊಡ್ಡವರಾದ್ಮೇಲೆ ತನ್ನ ತಂದೆಗೆ ಆಸರೆಯಾಗಿರ್ಬೇಕಾಗುತ್ತೆ. ಅದನ್ನ ಬಿಟ್ಟು ಎಲ್ಲೆಲ್ಲೋ ದೂರದ ಊರುಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರನ್ನ ಸರಿಯಾಗಿ ನೋಡೋದಾಗ್ಲಿ, ಅಟ್ಲೀಸ್ಟ್ ಒಂದೆರಡು ಮಾತಾಡೋದಕ್ಕೂ ಕೂಡ ಪುರ್ಸೊತ್ತಿಲ್ವಾ. ಇಂತಹ ಸನ್ನಿವೇಶಗಳು, ಇಂತಹ ಜನರು ನಮ್ಮ ನಡುವೆ ಬೇಕಾದಷ್ಟು ಜನ ಇದ್ದಾರೆ. ದಯವಿಟ್ಟು ಎಲ್ಲ ಮಕ್ಕಳಲ್ಲೂ ನಾನು ಕೇಳ್ಕೊಳ್ಳೋದೊಂದೇ, ವಯಸ್ಸಾದ ತಂದೆ ತಾಯಿಗಳಿಗೆ ನಿಮ್ಮ ಶ್ರೀಮಂತಿಕೆ ಆಗಲಿ, ನಿಮ್ಮ ಸಂಪಾದನೆ ಆಗಲಿ ಏನು ಬೇಕಾಗಿರೋದಿಲ್ಲ. ಆ ವಯಸ್ಸಿನಲ್ಲಿ ಅವ್ರಿಗೆ ಬೇಕಾಗಿರೋದು ನಿಮ್ಮ 1-2 ಮಾತು ಅಷ್ಟೇ, ಆರೈಕೆ ಅಷ್ಟೇ. ಅದನ್ನು ದಯವಿಟ್ಟು ಮಾಡಿ. ಅವರು ಬದುಕಿದ್ದಾಗಲೇ ಅವರ ಬೆಲೆನ ತಿಳ್ಕೊಳ್ಳಿ. ಅವರು ಸತ್ತ ಮೇಲೆ ನೀವು ಹತ್ರ ಕರೆದ್ರೂ ಏನು ಪ್ರಯೋಜನ ಇಲ್ಲ. ಕೆಲವರಂತೂ ನಮ್ಮ ತಂದೆ ವಾಚು, ನಮ್ಮ ತಂದೆ ಬಟ್ಟೆ, ನಮ್ಮ ತಂದೆದಿದು, ನಮ್ಮ ತಂದೆದದು ಅಂತಂದುಬಿಟ್ಟು ಅವರು ಸತ್ತ ಮೇಲೆ ಅವರ ವಸ್ತುಗಳನ್ನು ಇಟ್ಕೊಂಡು ಕೆಲವೊಂದು ಸರ್ತಿ ನೆನೆಸ್ಕೊಂಡು ಎಷ್ಟೋ ಜನ ಕೊರಗ್ತಾರೆ. ಆ ಕೊರಗು ಅವ್ರಿರ್ಬೇಕಾದ್ರೆ ತೋರಿಸ್ವಿ. ಆ ಪ್ರೀತಿ ನಿಮ್ಮ ಮನಸ್ಸಿನಲ್ಲಿ ಎಂಥ ಪ್ರೀತಿ ಇದ್ರೂ ಕೂಡ ಅವರು ಬದುಕಿದ್ದಲಾಗಲೇ ಅವ್ರ ಮೇಲೆ ಆ ಕನಿಕರನ್ನ ತೋರಿಸಿ ಅವ್ರನ್ನ ಕಾಳಜಿ ಮಾಡಿ. ಇಷ್ಟೇ ಸ್ನೇಹಿತರೆ, ನಾನು ಹೇಳೋ ಮಾತು ಎಷ್ಟು ಸತ್ಯ ಅಂತ ದಯವಿಟ್ಟು
ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಮಾಡೋ ವಿಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಫಾಲೋ ಬಟನ್ನ ಒತ್ತಿ ನನ್ನ ಫಾಲೋ ಮಾಡಿ. ಮತ್ತು ಯೂಟ್ಯೂಬಲ್ಲಿ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ.